ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಬಳ್ಳಾರಿಯಲ್ಲಿ ನಡೆದಂತಹ ಬ್ಯಾನರ್ ಗಲಭೆಯ ತನಿಖೆ ಈಗ ಚುರುಕುಗೊಂಡಿದೆ. ಈಗಾಗಲೇ ಪೊಲೀಸರು ಸುಮಾರು 45ಕ್ಕೂ ಹೆಚ್ಚು ಜನರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈಗಾಗಲೇ ಸತೀಶ್ ರೆಡ್ಡಿ ಇಬ್ಬರು ಗನ್ಮ್ಯಾನ್ ಪೊಲೀಸರ ವಶದಲ್ಲಿದ್ದಾರೆ. ವಿಚಾರಣೆ ವೇಳೆ ಮಹತ್ವದ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕಿದ್ದಾರೆ ಎನ್ನುವಂತಹ ವಿಚಾರ ಈಗ ಗೊತ್ತಾಗ್ತಾ ಇದೆ. ಬ್ಯಾಲಿಸ್ಟಿಕ್ ಟೀಮ್ನಿಂದ ಗನ್ಗಳ ಮಾದರಿ, ಬುಲೆಟ್ ಅಂಡ್ ಬುಲೆಟ್ನ ಕಾರ್ಟ್ರೇಜ್ ಎಲ್ಲದರ ಕುರಿತಾಗಿ ಸಮಗ್ರವಾಗಿ ಪರಿಶೀಲನೆ ನಡೆಸಲಾಗುತ್ತೆ. ಇತ್ತ 4 ವಿರುದ್ಧ ಪೊಲೀಸರಿಂದ ಸುಮೋಟೋ ಕೇಸ್ ದಾಖಲು ಮಾಡಿಕೊಳ್ಳಲಾಗಿದೆ. ಆ 4 ಯಾರ್ಯಾರು? A1 ಆಗಿ ಜನಾರ್ದನ್ ರೆಡ್ಡಿ, A2 ಆಗಿ ಸೋಮಶೇಖರ್ ರೆಡ್ಡಿ, A3 ಆಗಿ ಬಿ ಶ್ರೀರಾಮುಲು, A4 ಆಗಿ ಸತೀಶ್ ರೆಡ್ಡಿ. ಇವರ ವಿರುದ್ಧ ಕೇಸ್ ದಾಖಲು ಮಾಡಿಕೊಳ್ಳಲಾಗಿದೆ. ಸುಮೋಟೋ ಕೇಸ್ ಗಮನಿಸಬೇಕಾಗಿರುವಂಥದ್ದು. SP ಚಂದ್ರಕಾಂತ್ ನಂದಾರೆಡ್ಡಿಯಿಂದ ಸುಮೋಟೋ ಕೇಸ್ ಈಗ ದಾಖಲು ಮಾಡಿಕೊಳ್ಳಲಾಗಿದೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ್. ಈಗ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಾನಂದ್, ಈಗ ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದಾರೆ, ಯಾವ ಆಧಾರದ ಮೇಲೆ ಅಂತ? ರಾಹುಲ್, ಮುಖ್ಯವಾಗಿ ಬಳ್ಳಾರಿಯಲ್ಲಿ ಪೋಸ್ಟರ್ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸ್ ಅಧಿಕಾರಿಗಳು ಸುಮೋಟೋ ಕೇಸನ್ನು ದಾಖಲು ಮಾಡಿಕೊಂಡಿರುವಂಥದ್ದು. ಅಂದರೆ ಜನವರಿ 1ರಂದು ಸಂಜೆ ವೇಳೆಗೆ ಏನು ಘಟನೆ ನಡೀತು, ಆ ಒಂದು ಘಟನೆ ವೇಳೆಯಲ್ಲಿ ಏನೆಲ್ಲ ಆಯಿತು ಅನ್ನುವಂಥ ಒಂದಷ್ಟು ಮಾಹಿತಿಗಳನ್ನು ಉಲ್ಲೇಖ ಮಾಡಿ ಈಗ ಆ ಒಂದು ಪ್ರಕರಣದಲ್ಲಿ A1 ಆಗಿ ಜನಾರ್ದನ್ ರೆಡ್ಡಿ ಅವರನ್ನು ಪರಿಗಣಿಸಿದರೆ, A2 ಆಗಿ ಅವರ ಸಹೋದರ ಸೋಮಶೇಖರ್ ರೆಡ್ಡಿ ಅವರನ್ನು ಕೂಡ ಮಾಡಿರುವಂಥದ್ದು, A3 ಆಗಿ ರಾಮ್ಲು ಅವರಿದ್ದರೆ, A4 ಆಗಿ ಈಗ ಸತೀಶ್ ರೆಡ್ಡಿ ಅಂದರೆ ಬಳ್ಳಾರಿ ನಗರ ಶಾಸಕರಾಗಿರ್ತಕ್ಕಂಥ ನಾರಾ ಭರತ್ ರೆಡ್ಡಿ ಅವರ ಅತ್ಯಾಪ್ತ. ಈಗ ಆ ಒಂದು ಆಧಾರದ ಮೇಲೆ ಈಗ ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು. ಸುಮಾರು 45ಕ್ಕೂ ಹೆಚ್ಚು ಜನರನ್ನ ಈಗಾಗಲೇ ಪೊಲೀಸರು ವಿಚಾರಣೆಯನ್ನು ನಡೆಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ತಿಳಿದು ಬರ್ತಾ ಇರುವಂಥದ್ದು. ಯಾಕಂದರೆ ಬಳ್ಳಾರಿ ಗಲಭೆಯಲ್ಲಿ ಒಂದಷ್ಟು ಡಿಜಿಟಲ್ ಎವಿಡೆನ್ಸ್ಗಳನ್ನು ಕಲೆ ಹಾಕುವಂಥ ಒಂದು ಕೆಲಸವನ್ನು ಪೊಲೀಸರು ಕೂಡ ಮಾಡಿದ್ರು. ಜೊತೆಗೆ ಆ ಒಂದು ಗಲಭೆಯಲ್ಲಿ ಸಾಕಷ್ಟು ಪೊಲೀಸರು ಅಂದರೆ 5-6 ಜನ ಪೊಲೀಸರು ಕೂಡ ಗಾಯಗೊಂಡಿದ್ರು. ಹಾಗಾಗಿ ಆ ಒಂದು ಐ ವಿಟ್ನೆಸ್ ಹೇಳಿಕೆಯನ್ನು ಆಧಾರ ಇಟ್ಟುಕೊಂಡು ಈಗ ಡಿಜಿಟಲ್ ಎವಿಡೆನ್ಸ್ ಆಧಾರದ ಮೇಲೆ ಒಂದಷ್ಟು ಜನರನ್ನ ಈಗ ವಿಚಾರಣೆಗೆ ಅಂದರೆ ಬಳ್ಳಾರಿಯ ವಿವಿಧ ಠಾಣೆಗಳಲ್ಲಿ ಅವರನ್ನು ಕರೆಸಿ ಆ ಗಲಭೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳನ್ನು ಮಾಡುವ ಮೂಲಕ ಅವರಿಂದ ಸಿಗ್ತಕ್ಕಂಥ ಒಂದಷ್ಟು ಮಹತ್ವದ ಮಾಹಿತಿಯನ್ನು ಕಲೆ ಹಾಕೊಂಡು ಮುಂದಿನ ತನಿಖೆಗೆ ಈಗ ಭಾಗವಾಗಿ ಅದನ್ನು ಎಲ್ಲವನ್ನು ಸಂಗ್ರಹಿಸುವಂಥ ಒಂದು ಕೆಲಸವನ್ನು ಮಾಡಿರುವಂಥದ್ದು. ಜೊತೆಗೆ ಈಗಾಗಲೇ ಆ ಒಂದು ಗನ್ ಮಾದರಿಗಳು ಏನು ಸಿಕ್ಕಿತ್ತು ಅದ್ರ ಕಾಸ್ಟ್ರೇಜ್ ಆಗಿರ್ಬೋದು, ಜೊತೆಗೆ ಈಗಾಗಲೇ ವಶಕ್ಕೆ ಪಡೆದಿರುವಂಥ 9 ಗನ್ಗಳೇನಿದ್ದಾವೆ ಅವುಗಳ ಮಾದರಿ ಪರೀಕ್ಷೆಯನ್ನು ಈಗಾಗಲೇ FSL ತಂಡದ ಮೂಲಕ ಕೂಡ ಮಾಡ್ತಾ ಇರುವಂಥದ್ದು. ಮತ್ತೊಂದೆಡೆ ಈಗಾಗಲೇ ಘಟನಾ ಸ್ಥಳಕ್ಕೂ ಕೂಡ ಬ್ಯಾಲಿಸ್ಟಿಕ್ ತಂಡ ಕೂಡ ಭೇಟಿ ನೀಡಿರುವಂಥದ್ದು. ಆ ಫೈರಿಂಗ್ ಏನು ನಡೀತು ಅದು ಯಾವ ಪಿಸ್ತೂಲ್ನಿಂದ ನಡೀತು, ಮತ್ತು ಆ ಒಂದು MM ಈಗಾಗಲೇ ಮೃತಪಟ್ಟಂಥ ರಾಜಶೇಖರ್ ದೇಹದಲ್ಲಿ 12 mm ಬುಲೆಟ್ ಅಂದರೆ ಪತ್ತೆಯಾಗಿದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ FSL ವರದಿಯಲ್ಲೂ ಕೂಡ ದೃಢಪಟ್ಟಿದೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಈ ಎಲ್ಲ ವಿಚಾರವಾಗಿ ಆ ಒಂದು ಗಲಭೆಯ ಸಂಪೂರ್ಣ ತನಿಖೆಯನ್ನು ಈಗ ಬಳ್ಳಾರಿ ಪೊಲೀಸರು ಚುರುಕುಗೊಳಿಸಿರುವಂಥದ್ದು. ರಾಹುಲ್.